ಈ ನಾಗಮಣಿ ದರ್ಪಣನ ಓದಿದ್ರೆ ಅರ್ಜುನವ್ರೊಳಗಡೆ ನಾಗಮಣಿ ಇದೆಯೋ ಇಲ್ವೋ ಅಂತ ಖಚಿತವಾಗಿ ಗೊತ್ತಾಗುತ್ತೆ. ಇದೇನಿದು? ಹದ್ದು ಕರ್ಕಶ ಧ್ವನಿಯಲ್ಲಿ ಚೀರ್ತಾ ಇದೆಯಲ್ಲ. ಇದು ಸಾಮಾನ್ಯವಾದ ಹದ್ದಲ್ಲ. ಇದರ ಆಕಾರ ಕೂಡ ಸಾಮಾನ್ಯವಾಗಿಲ್ಲ. ಇದು ಆ ಭೈರವ ಕಳಿಸಿರೋ ಹದ್ದೇ ಆಗಿರುತ್ತೆ. ಇದರ ವರ್ತನೆ ನೋಡ್ತಾ ಇದ್ರೆ ನಮ್ಮ ಮೇಲೆ ಪ್ರಹಾರ ಮಾಡೋದಕ್ಕೆ ಅಂತ ಆ ಭೈರವನೇ ಕಳಿಸಿದ್ದಾನೆ. ಮೊದಲು ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ. ಅಮೃತವ್ರೆ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅರ್ಜುನ್ ಅವರೇ, ಅಲ್ಲಿ ನೋಡಿ ಹದ್ದು. ಕಾಡಲ್ಲಿ ಹದ್ದು ಕಾಗೆ ಇಲ್ಲದೆ ಇನ್ನೇನಿರೋದಕ್ಕೆ ಸಾಧ್ಯ? ಇಷ್ಟಕ್ಕೂ ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅರ್ಜುನ್ ಅವರೇ, ಯಾಕೋ ನಾವಿಲ್ಲಿರೋದು ಸರಿ ಇಲ್ಲ ಅಂತ ಅನಿಸ್ತಿದೆ. ಬನ್ನಿ ಇಲ್ಲಿಂದ ಹೋಗೋಣ. ಅಮೃತ ಅವರೇ, ಆ ಹದ್ದು ನಮ್ಮನ್ನು ಏನ್ ಮಾಡೋದಕ್ಕೆ ಸಾಧ್ಯ? ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಆ ಹದ್ದು ಏನೂ ಮಾಡಲ್ಲ, ಸುಮ್ಮನೆ ಇರಿ. ಅರ್ಜುನ್ ಅವರೇ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಬನ್ನಿ ಬನ್ನಿ ನನ್ನ ಜೊತೆ. ಬನ್ನಿ ಅರ್ಜುನ್ ಅವರೇ. ಅಮೃತ ಅವರೇ, ಏನು? ಅರ್ಜುನ್ ಅವರೇ, ಅಲ್ಲಿ ನೋಡಿ ಹದ್ದು. ಎಲ್ಲಿದೆ ಹದ್ದು? ಅರ್ಜುನ್ ಅವರೇ, ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ. ಆ ದುಷ್ಟ ಹದ್ದು ನಮ್ಮ ಮೇಲೆ ಪ್ರಹಾರ ಮಾಡಬೇಕು ಅಂತಾನೆ ಬಂದಿದೆ. ನಮ್ಮನ್ನ ಹದ್ದಿನ ರೂಪದಲ್ಲಿ ಕಾಡೋದಕ್ಕೆ ಬಂದಿರೋ ಆ ದುಷ್ಟ ಶಕ್ತಿ ಯಾವುದು ಅಂತ ನಾನು ತಿಳ್ಕೊಂಡು ಬರ್ತೀನಿ. ನೀವು ಇಲ್ಲೇ ಇರಿ ಅರ್ಜುನ್ ಅವರೇ, ಸ್ವಲ್ಪ ಹೊತ್ತು. ಇದೇನ್ ಬಾಬಾ ಇದು? ಆಕಾರಕ್ಕಿಂತ ಆಕಳಿಕೆ ಅಧಿಕ ಅನ್ನೋ ಹಾಗೆ ಕಾನಿಷ್ಕ ಹೋದ್ರೆ ಆ ನಾಗನ ಹೇಳ್ಕೊಂಡು ಬಂದ್ಬಿಡ್ತಾನೆ ಅಂತ ಇಲ್ದೆ ಯಾರೋ ಬಿಲ್ಡಪ್ ಕೊಟ್ರೆ, ಈಗ ನೋಡಿದ್ರೆ ಬರಿಗಾಲ್ ಬಂದು ನಿಂತಿದ್ದಾನೆ ಇವನು. ಇವನು ಈಗ ಬರ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಬಾಯಿಗೆ ಬಂದಂಗೆ ಬಡಬಡಾಯಿಸ್ಬೇಡ ಬಾಬಾ. ಬಾಯಿಗೆ ಬಂದಾಗೆ ಬಡಬಡಾಯಿಸಿ ನಮ್ಮನ್ನ ದಾರಿ ತಪ್ಪಿಸ್ತಾ ಇರೋರು ನೀವು. ನಿಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಅಕ್ಷರನು ನಂಬಿ ಗುರಿಗಳು ಹಾಕ್ತಿದೀವಿ ಅಂತ ಅನ್ನಿಸ್ತಾ ಇದೆ ನಮಗೆ. ರುದ್ರ,
ಈಗ ನೀನ್ ಸುಮ್ಮನಿದ್ರೆ ಒಳ್ಳೇದು. ಯಾಕೆ ಸುಮ್ಮನಿರ್ಬೇಕು? ನಾನು ಕೇಳೋದ್ರಲ್ಲಿ ಏನ್ ತಪ್ಪಿದೆ ಬಾಬಾ? ನನ್ನ ಶಕ್ತಿ ಸಾಗರದಷ್ಟು, ನನ್ನ ಸಾಧನೆ ಆಕಾಶದಷ್ಟು ಅಂತ ಹೇಳ್ತೀರಲ್ಲ, ಎಲ್ಲಿದೆ ನಿಮ್ ಶಕ್ತಿ? ಮೊದಲು ನಿಮ್ಮ ಪ್ರಲಾಪದ ಮಾತುಗಳನ್ನು ನಿಲ್ಲಿಸಿ ಏನಾಯ್ತು ಅಂತ ವಿಚಾರಿಸೋಣ. ಕಾನಿಷ್ಕ, ನಿನ್ನ ಶಕ್ತಿ ಅಂದ್ರೇನು? ನೀನು ಬರಿಗೈಲಿ ಬರೋದು ಅಂದ್ರೇನು? ನಾನು ಅರ್ಜುನ್ನ ಎತ್ಕೊಂಡು ಬರೋಣ ಅಂತಾನೆ ಹೋದೆ. ಆದ್ರೆ ನನ್ನನ್ನು ನೋಡಿದ ತಕ್ಷಣ ಆ ನಾಗಿಣಿ ಅವನನ್ನ ಮಾಯ ಮಾಡಿಬಿಟ್ಲು. ಅವಳು ಮಾಯ ಮಾಡಿದ್ರೆ ನಿನ್ನಲ್ಲಿ ಶಕ್ತಿ ಇತ್ತಲ್ಲ, ಆ ಶಕ್ತಿಯಿಂದ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕಾಗಿತ್ತಲ್ಲ. ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಸೋಲು ಸೋಲು ಸೋಲು. ಆಯ್ತಾ ಭೈರವ, ಇಷ್ಟೇನಾ ನಿನ್ನ ಕೈಯಲ್ಲಿ, ನಿನ್ನ ಹದ್ದಿನ ಕೈಯಲ್ಲಿ ಮಾಡಕ್ಕಾಗಿದ್ದು? ದುರಾಂಕಾರದ ಮಾತುಗಳನ್ನ ಮೊದಲು ನಿಲ್ಸು. ನನ್ ಬಾಯಿ ಮುಚ್ಚಿದ ತಕ್ಷಣ ನಮಗ್ ಬೇಕಾಗಿರೋದು ನಮಗ್ ಸಿಗೋದಿಲ್ಲ. ನಾಗಮಣಿ ಪಡ್ಕೊಳ್ಳೋದಕ್ಕೆ ನಿಮ್ ಶಕ್ತಿ ಸಾಲೋದಿಲ್ಲ. ಅದಕ್ಕೆ ನೀವು ಪ್ರತಿ ಸಲ ಸೋಲ್ತಾ ಇರೋದು. ಹುಲಿ ಹಳ್ಳಕ್ಕೆ ಬಿತ್ತು ಅಂದ ತಕ್ಷಣ ಆಳಿಗೊಂದು ಕಲ್ಲು ಅನ್ನೋ ತರ ಮಾತಾಡ್ಬೇಡಿ. ಅಷ್ಟಕ್ಕೂ ನನ್ನ ಬಗ್ಗೆ ಮಾತಾಡೋಕೆ ಅರ್ಹತೆ, ಯೋಗ್ಯತೆ ಇರೋದು ನನ್ನ ಗುರುಗಳಿಗೆ ಮಾತ್ರ. ಈ ಒಣ ಪ್ರತಿಷ್ಠೆಗೇನು ಕಡಿಮೆ ಇಲ್ಲ. ಹಾಗಾದ್ರೆ ನೀನೇ ಹೋಗಿ ಅರ್ಜುನ ಹುಡುಕೋ. ನನ್ನ ಶಕ್ತಿಗೆ ಸವಾಲ. ಹಾಗೆ ಅನ್ಕೋ. ನಾನು ಹೋಗಿ ಅರ್ಜುನ ಕರ್ಕೊಂಡ್ ಬರೋದಲ್ಲ, ಆ ನಾಗಿಣಿನ ಎಲ್ರಿಂದ ದೂರ ಮಾಡ್ತೀನಿ. ನೋಡ್ತಾ ಇರಿ. ಮಾತಾಡೋದಲ್ಲ, ಮಾಡಿ ತೋರ್ಸು. ಇಷ್ಟು ದಿನ ನಾವು ನಮ್ಮ ತಾಂತ್ರಿಕ ಶಕ್ತಿನ ಮಾತ್ರ ಅವಳ ಮೇಲೆ ಪ್ರಯೋಗ ಮಾಡ್ತಿದ್ವಿ. ಅದಕ್ಕೆ ನಾವು ಸೋಲ್ತಾ ಇದ್ವಿ. ಈಗ ನಾನು ಮಾನಸಿಕವಾಗಿ ಅವಳಿಗೆ ಹೊಡೆತ ಕೊಡ್ತೀನಿ. ನಾನ್ ಕೊಡೋ ಹೊಡೆತಕ್ಕೆ ಅವಳು ಮಾನಸಿಕವಾಗಿ ಕುಗ್ಗೋಗ್ಬೇಕು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನೇ ಮರ್ತು ಬಿಡ್ಬೇಕು. ಆ ಥರದ್ದೇನು ಮಾಡ್ತೀಯ? ಅವಳನ್ನ ಪ್ರೀತಿಸೋರೆ ಅವಳನ್ನ ಚೀತು ಅಂತ ಉಗಿಬೇಕು. ಹಾಗ್ ಮಾಡ್ತೀನಿ. ಆಗ ಅವಳು ಕೊರಗಿ ಕೊರಗಿ ಪ್ರಾಣ ಬಿಡ್ತಾಳೆ. ಇಲ್ಲ, ಈ ಲೋಕನ ಬಿಟ್ಟು ನಾಗಲೋಕನ ಸೇರ್ಕೊಳ್ಬೇಕು. ನನಗ್ ತಲೆ ಕೆಟ್ಟಿಲ್ಲ, ನಿನಗೆ ಗ್ರಾಚಾರ ಕೆಟ್ಟಿದೆ. ಅದಕ್ಕೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಬಲಿಪೀಠಕ್ಕೆ ಬಲಿಪಶುನ ಹೇಳ್ಕೊಂಡು ಹೋಗತ್ತಾರ. ನೀನ್ ಹೇಳೋ ಮಾತನ್ನ ಕೇಳ್ತಿದ್ರೆ ನಂಗೆ ಭಯ ಆಗ್ತದೆ. ಬಿಡು ನನ್ನನ್ನ. ಭಯ ಆಗ್ಲೇಬೇಕು. ಏನೇ ತಿಳ್ಕೊಬೇಕು ನನ್ ಬಗ್ಗೆ? ಏನ್ ತಿಳ್ಕೊಬೇಕು ಅಂತ ನೀನು ನಿನ್ ಮಗ ಸೊಸೆ ನಮ್ ಹಳ್ಳಿಗೆ ಹೋಗಿ. ನಾನ್ ಯಾರು, ನಮ್ ತಾತ ಯಾರು, ನನ್ ವಂಶದ ಹಿನ್ನೆಲೆನ ತಿಳ್ಕೊಬೇಕಾ? ಇಷ್ಟಕ್ಕೂ ತಿಳ್ಕೊಂಡು ಏನೇ ಮಾಡ್ತ್ಯಾ? ನದಿ ಮೂಲ, ಋಷಿ ಮೂಲ, ಹಾಗೆ ಈ ಮಣಿ ಮೂಲನ ಯಾರು ಹುಡ್ಕಕ್ ಹೋಗ್ಬಾರ್ದು. ಮಣಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಬಿಟ್ಬಿಡು. ನೀನ್ ನನ್ ಮೇಲೆ ಕೈ ಮಾಡಿರೋದು ನನ್ ಮಗನ್ಗೆ ಏನಾದ್ರು ಗೊತ್ತಾದ್ರೆ ಅವ್ನು ನಿನ್ನ ಸುಮ್ಮನೆ ಬಿಡಲ್ಲ. ಮುಚ್ಚೆ ಬಾಯಿ. ನಿನ್ ಧಮ್ಕಿಗೆ ಹೆದರೋದಕ್ಕೆ ನಾನು ಸಾಮಾನ್ಯ ಹೆಣ್ಣಲ್ಲ. ಮಣಿ. ಈ ಮಣಿ ಕೊಟ್ರೆ ವರ, ಇಟ್ರೆ ಶಾಪ. ಈಗ ನಿನ್ನನ್ನ ಯಾರು ಕಾಪಾಡ್ತಾರೆ ನಾನು ನೋಡ್ತೀನಿ. ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪಾಯ್ತು ನಂದು. ನೀನ್ ಯಾವತ್ತೂ ಈ ತಪ್ಪು ಮಾಡೋದಿಲ್ಲ. ನನ್ ಬಿಟ್ಬಿಡು ಮಣಿ. ಎದ್ರೆ ಕಾಲಿಡಿತೀರಾ, ಬಿದ್ರೆ ಕಾಲಲ್ಲಿ ಓದಿತೀರಾ ಅನ್ನೋ ಜಾಯ್ಮಾಂದೋಳ್ ನೀನು. ನಿನ್ನ ನಾನು ನಂಬ್ತೀನ? ಏನು ನನ್ನ ಅರ್ಜುನ್ ಮದ್ವೆನ ನಿಲ್ಸಿ ಮತ್ತೆ ನೀನು ಆ ನಾಗಿಣಿ ಸೊಸೆನ ಮನೆ ಕರ್ಕೊಂಡ್ ಬರ್ತೀಯಾ? ಲೇ ಹೇಮ, ನಾನು ಅರ್ಜುನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನನ್ನ ಕಷ್ಟನ ವ್ಯರ್ಥ ಮಾಡೋದಕ್ಕೆ ನೋಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ನಡಿ.
ಕಿರ್ಚ್ಕೊಳ್ತಾ ಇದ್ಯಾ? ಕರಿ, ನಿನ್ನ ಪ್ರೀತಿ ಸೊಸೆನ ಕರಿ, ಅವಳು ಬಂದು ನಿನ್ನನ್ನ ಕಾಪಾಡ್ತಾಳೇನೋ ನೋಡೋಣ. ಅಮೃತ, ಅಮೃತ, ನನ್ನ ಕಾಪಾಡಮ್ಮ. ಈ ಮಣಿ ತನ್ನ ಮಾಯಾಶಕ್ತಿಯಿಂದ ನನ್ನ ಕೂಡ ಹಾಕಿದಾಳೆ. ಕಾಪಾಡು. ಅಮೃತ, ಅಮೃತ, ನನ್ನ ಕಾಪಾಡಮ್ಮ. ಅಮೃತ, ಕಾಪಾಡಮ್ಮ, ಕಾಪಾಡು. ಯಾರು ನನ್ನನ್ನ ಕಾಪಾಡು ಅಂತ ಕೂಗ್ತಾ ಇದ್ದಾರಲ್ಲ, ಯಾರದು? ಅಮೃತ, ಇದು ಇದು ಅತ್ತೆ ಧ್ವನಿ ಇರೋ ಹಾಗಿದೆಯಲ್ಲ. ಕಾಪಾಡು. ಹೌದು, ಇದು ಅತ್ತೆ ಧ್ವನಿನೇ. ಅಂದ್ರೆ ಅವ್ರೇನೋ ಅಪಾಯದಲ್ಲಿದ್ದಾರೆ ಅಂತ ಆಯ್ತು. ಮೊದಲು ಹೋಗಿ ಅವ್ರನ್ನ ಕಾಪಾಡ್ಬೇಕು. ಅಮೃತ, ಧ್ವನಿ ಈ ಕಡೆಯಿಂದ ಬರ್ತಾ ಇದೆ. ಅಮೃತ, ಕಾಪಾಡು. ಅಮೃತ, ನನ್ನ ಕಾಪಾಡಮ್ಮ. ಕಾಪಾಡು. ಅತ್ತೆ ಅತ್ತೆ ಅತ್ತೆ, ನಿಮ್ಮನ್ನ ಯಾರು ಈ ರೀತಿ ಗೋಲ್ದಲ್ಲಿ ಬಂಧಿಸಿರೋದು? ಅಮೃತ, ಇನ್ಯಾರಮ್ಮ ಆ ಮಾಯಾ ಮೋಹಿನಿ ಮಣಿ? ಆದ್ರೆ ಯಾಕೆ? ನಾನು ಅರ್ಜುನ್ ಮತ್ತೆ ಮಣಿ ಮದ್ವೆನ ನಿಲ್ಸಿ ಮತ್ತೆ ನಿನ್ನನ್ನ ಮನೆಗೆ ಕರ್ಕೊಂಡ್ ಬರ್ತೀನಿ ಅನ್ನೋ ಅನುಮಾನ ಅವಳಿಗೆ. ಅದಕ್ಕೆ ನನ್ನನ್ನ ಹೀಗೆ ಬಂಧಿಸಿದಾಳೆ. ನನಗೆ ಗೊತ್ತಿತ್ತು, ಒಂದಲ್ಲ ಒಂದು ದಿನ ಅವಳಿಂದ ನಿಮಗೆ ಇಂಥ ಸ್ಥಿತಿ ಬಂದೇ ಬರುತ್ತೆ ಅಂತ. ನನ್ನ ಅನುಮಾನ ನಿಜಾನೇ ಆಯ್ತು. ಅತ್ತೆ, ನಿಮ್ಮ ಮನೆಗೆ ಬಂದಿರೋಳ ಹೆಸರು ಮಣಿಯಲ್ಲ, ಊರ್ಮಿಳಾ ಅಂತ. ಅವಳು ಸಾಮಾನ್ಯ ಹೆಣ್ಣು ಅಲ್ಲ, ಅವಳು ಈ ಲೋಕದವಳು ಅಲ್ಲ. ಅದೆಲ್ಲ ಸರಿ ಅಮೃತ, ಆದ್ರೆ ಮೊದಲು ನನಗೆ ಈ ಹಿಂಸೆಯಿಂದ ಮುಕ್ತಿ ಕೊಡು. ನೀನ್ ಹೇಳಿದ್ದೆ ಆ ಮಣಿಯಿಂದ ನನಗೆ ಅಪಾಯ ಇದೆ ಅಂತ. ನಾನು ನಿನ್ನ ಮಾತಿಗೆ ಗಮನ ಕೊಡ್ಲಿಲ್ಲ, ಅದಕ್ಕೆ ಈ ಸ್ಥಿತಿ ನನಗೆ. ದಯವಿಟ್ಟು ದಯವಿಟ್ಟು ನನ್ನನ್ನು ಕಾಪಾಡಮ್ಮ. ನೀವೇನು ಯೋಚನೆ ಮಾಡ್ಬಿಡಿ ಅತ್ತೆ. ಅವನ ಮಂತ್ರಶಕ್ತಿ ಎಷ್ಟೇ ಬಲಶಾಲಿಯಾಗಿದ್ರು ನಾನು ನಿಮ್ಮನ್ನ ಇದರಿಂದ ಬಿಡಿಸ್ತೀನಿ. ಅತ್ತೆ, 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 ಅತ್ತೆ. ಅಮೃತ, ನೀನೇ ನನ್ನ ಆ ಜನ್ಮ ವೈರಿ ಕಣೆ. ನಾನು ಅರ್ಜುನ್ನ ಪಡ್ಕೋಬೇಕು ಅಂದ್ರೆ ಪ್ರತಿ ಹಂತದಲ್ಲೂ ನೀನು ಸೋತು ಶರಣಾಗಿ ಶವ ಆಗ್ಬೇಕು. ಆಗ್ಲೇ ನಾನು ಅರ್ಜುನ್ನ ನನ್ನ ವಶಕ್ಕೆ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಇದೆಲ್ಲ. ಆ ಶಾಸ್ತ್ರಿ ನಿನಗೆ ರಕ್ಷಣೆ ಆಗಿದ್ದಾನೆ. ನಿನ್ನ ಅತ್ತೆ ನಿನ್ನ ಆಶ್ರಯಗೆ ಇದ್ದಾಳೆ ಅಂತ ತಾನೇ ನೀನು ಇಷ್ಟೊಂದು ಮೆರೀತಾ ಇರೋದು. ಅವರಿಬ್ರು ನಿನ್ನ ಪಾಲಿಗೆ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಏ ಬುಡ್ಬುಡ್ಕೆ ಶಾಸ್ತ್ರಿ, ಎಲ್ಲೋ ಇದ್ಯಾ? ಬಾರ ಹೊರಗೆ. ಹೇ ಮಾಯಾವಿ ಹೆಣ್ಣೆ, ಏನಿದು ನಿನ್ನ ಉದ್ದಟತನ? ಬಿರುಗಾಳಿಯಾಗಿ ನುಗ್ಗಿ ಯಾಕೆ ಬಾಯಿಗೆ ಬಂದ ಮಾತಾಡ್ತಾ ಇದೆಯಾ? ನಿನ್ನ ಪಾಲಿಗೆ ನಾನು ಬಿರುಗಾಳಿ ಅಲ್ಲ, ಸುನಾಮಿ ಸುಂಟ್ರು ಗಾಳಿ ಎಲ್ಲ. ನಿನ್ನ ಸರ್ವನಾಶಕ್ಕೆ ಬಂದಿರೋದು ನಾನೇ. ಆ ಸಾಂಬ ಶಿವನನ್ನ, ಸರ್ವೇಶ್ವರನನ್ನ ಸದಾ ಜಪಿಸಿ ಧ್ಯಾನಿಸೋ ಸಾತ್ವಿಕನಾದ ನನ್ನನ್ನ ತಾಮಸ ಗುಣದ ನಿನ್ನಂಥವರು
ಸರ್ವನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೈಯಿಂದ ಯಾರಾದರೂ ನನ್ನ ಕಾಪಾಡಿ, ಯಾರಾದರೂ ನನ್ನ ಕಾಪಾಡಿ, ಯಾರಾದರೂ ನನ್ನ ಕಾಪಾಡಿ, ಯಾರಾದರೂ ನನ್ನ ಕಾಪಾಡಿ, ಯಾರಾದರೂ ನನ್ನ ಕಾಪಾಡಿ. ಬಾಡ್ಕೋ, ಯಾರಾದ್ರೂ ಬಂದು ಕಾಪಾಡಿ ಅಂತ ಆಗ್ಲೇ ಹೇಳಿದ್ಯಲ್ಲ. ಅದ್ಯಾರೋ ಸಾಂಬಶಿವ ಸರ್ವೇಶ್ವರ, ಅವನೇನಾದ್ರೂ ಬಂದು ಕಾಪಾಡ್ತಾನ ಅಥವಾ ಬೇರೆ ಯಾರಾದ್ರೂ ಬಂದು ಕಾಪಾಡ್ತಾರ ನೋಡೋಣ. ಬೇಡ ಬೇಡ ಬೇಡ, ನಾಗಿಣಿ ಅವಳನ್ನೇ ಕೂಗು, ಅವಳೇ ಬಂದು ನಿನ್ನನ್ನ ಕಾಪಾಡ್ತಾಳೆ. ಅಮೃತ, ನನ್ನನ್ನು ಕಾಪಾಡು, ಕಾಪಾಡು ಅಮೃತ. ಅಮೃತ ಕಾಪಾಡು, ಅಮೃತ, ಅಮೃತ ಕಾಪಾಡು, ಅಮೃತ ಕಾಪಾಡು, ಅಮೃತ. ಅರೆ, ಇದು ಶಾಸ್ತ್ರಿಗಳ ಧ್ವನಿ. ಅವ್ರು ಯಾಕೆ ಕಾಪಾಡು ಕಾಪಾಡು ಅಂತ ಕೂಗ್ತಾ ಇದ್ದಾರೆ? ಅವ್ರೇನು ಅಪಾಯದಲ್ಲಿದ್ದಾರೆ ಅಂತ ಸಾತ್ವಿಕ ಶಿರೋಮಣಿ ಶಾಸ್ತ್ರಿಗಳಿಗೆ ಅಪಾಯ ಬರೋದು ಅಂದ್ರೆ ಏನು? ಯಾಕೋ ನನಗೆ ನಂಬೋದಕ್ಕೆ ಆಗ್ತಾ ಇಲ್ವಲ್ಲ. ಯಾವುದಕ್ಕೂ ಆಶ್ರಮಕ್ಕೆ ಹೋಗಿ ನೋಡೋದು ಒಳ್ಳೇದು. ಅಮೃತ, ಅಮೃತ ಕಾಪಾಡು, ಅಮೃತ.